स्वागत है आपका बी न्यूज नेशन में। मैं हूं आबिद हुसैन शेख। मुद्दे बिहार में बड़ी संख्या में स्कूली छात्रों स्थानीय लोगों ने भाग लेते हुए इसका कड़े शब्दों में विरोध प्रदर्शन किया। ಎಲ್ಲರೂ ಈ ಸಮಾಜದಲ್ಲಿ ಯಾರು ಒಂದು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಯಾರಿಂದೋದರೆ ಎಲ್ಲರೂ ದಲಿತರೇ, ಎಲ್ಲರೂ ಸಹಾಯ ಸಹಕಾರ ನೀಡಿದ್ರಿ। ನಾನು ಇನ್ನೊಂದು ವಿನಂತಿ ಮಾಡಬೇಕು ಇಷ್ಟಪಡ್ತಾ ಇದ್ದೇನೆ, ದಯವಿಟ್ಟು ನೀವು ಪರಿಹಾರ ಘೋಷಣೆ ಮಾಡಬೇಕು। ಅಲ್ಲಿ ಆರೋಪಿಗಳಿಗೆ ಉಗ್ರ ಶಿಕ್ಷೆ ಆಗ್ಬೇಕನ್ನೋದು ನಮ್ಮೆಲ್ಲರ ಪರವಾಗಿ ಪ್ರತಿಭಟನೆ ನಡೆಸ್ತಾ ಇದೀವಿ। ಇವಾಗ ಹೆಣ್ಮಕ್ಳು ಆವಾಗ ಗಾಂಧೀಜಿ ಅವ್ರು ಏನಂತಂದ್ರು, ಸ್ವಾತಂತ್ರ್ಯ ಸಿಕ್ಕ ಮೇಲೆ ಮಧ್ಯರಾತ್ರಿ 12 ಗಂಟೆಗೆ ಮಹಿಳೆ ಒಬ್ಬಂಟಿಯಾಗಿ ಅಡ್ಡಾಡ್ಬೋದು ಅಂತ ಹೇಳಿದ್ರು। ಈಗ ಹಗಲತ್ತಲ್ಲೇ ಅಡ್ಡಾಡಕ್ಕಾಗಿಲ್ಲ ಅಂದ್ರೆ ರಾತ್ರಿ ಹೊತ್ತು ಏನು ಅಡ್ಡಾಡ್ಬೋದು? ಅದಕ್ಕೋಸ್ಕರ ಇವಾಗ ಒಬ್ರಿಗಾದ್ರೂ ಉಗ್ರವಾದ ಶಿಕ್ಷೆ ನಡೀತಂದ್ರೆ ಮುಂದೆ ಆ ಥರದ ಘಟನೆಗಳು ನಡೆಯುವುದಿಲ್ಲ ಅನ್ನೋದು ನಮ್ಮ ಕಡೆ ಕಳಕಳಿ। ಆದ್ದರಿಂದ ನಮ್ಮ ಕಾಲೇಜ್ ವತಿಯಿಂದ ನಾವೆಲ್ಲರೂ ಪ್ರತಿಭಟನೆ ನಡೆಸ್ತಾ ಇದೀವಿ। ಈ ಪ್ರತಿಭಟನೆಗೆ ಒಂದು ನ್ಯಾಯ ದೊರಕಿಸ್ಕೊಡ್ಬೇಕನ್ನೋದು ನಮ್ಮೆಲ್ಲರ ಕಡೆಯಿಂದ ಒಂದು ಮನವಿ ಮಾಡಿಕೊಳ್ತಾ ಇದೀವಿ ನಾವು। ಲಕ್ಷ್ಮೀ ವಸ್ತ್ರದ ಮನೆಯಲ್ಲಿ ಅವ್ರ ಮಕ್ಕಳಿಗೆ ಇದೇ ತರ ಅತ್ಯಾಚಾರ ಆಗಿದೆ, ಸುಮ್ಮನೆ ಇರ್ತಿದ್ರ? ಅದಕ್ಕೆ ಹಗುರವಾಗಿ ಮಾತಾಡ್ತಾರೆ, ಇದು ಅತ್ಯಾಚಾರ ಅಲ್ಲ ಅಂತಾರೆ। ನೋಡಿದವ್ರಿಗೆ ಗೊತ್ತು, ನಾವು ನೋಡಿದ್ದೇವೆ। ಅದಕ್ಕಲ್ಲೇ ನ್ಯಾಯ ದೊರಕಿಸ್ಬೇಕು। ಅವ್ರನ್ನ ಬಿಜಾಪುರ ಸರ್ಕಲ್ ಅಲ್ಲಿ ಕಲ್ಲಿಗೆರ್ಸ್ಬೇಕು, ಎಲ್ಲ ಜನಗಳ ಮುಂದವ್ರಿಗೆ ಕಲ್ಲಿಗೆರ್ಸ್ಬೇಕು। ನಾವುಗಳು ಅವ್ರ ಕಲ್ಲಿಗೆರ್ಸೋದು ನೋಡ್ಬೇಕು। ಅವ್ರಿಗೆ ಹುಡುಗಿ ಎಷ್ಟು ಕಷ್ಟಪಟ್ಟಿದ್ದಾಳೆ ಅವ್ರಿಗೆ ಅರ್ಥ ಬೇಕು। ಅವ್ರು ಅದೇ ತಂದೆ ತಾಯಿಗಳು ಎಷ್ಟು ಕಷ್ಟಪಡ್ತಿರಂಗಿಲ್ಲ, ಅವ್ರ ತಂಗಿಗಳಿಗೆ ಇದೇ ತರ ಅತ್ಯಾಚಾರ ಆಗಿದ್ರೆ ಇದೇ ಸಹಿಸ್ಕೊತಿದ್ರ? ನಾವಂತ ಅವ್ರು ಹಗುರವಾಗಿ ಮಾತಾಡ್ತಾರೆ, ಅತ್ಯಾಚಾರ ಅಲ್ಲ ಅಂತ। ಅವ್ರ ಮಕ್ಕಳಿಗೆ ಇದೇ ತರ ಅತ್ಯಾಚಾರ ಆಗಿದ್ರೆ ನಾವೇನಾಗಲಕ್ಕಿಲ್ಲ। ಅವ್ರು ಬಿಜಾಪುರ ಸರ್ಕಲ್ ಅಲ್ಲೇ ಕಲ್ಲಿಗೆರ್ಸ್ಬೇಕು। ಅವ್ರ ಕೋರ್ಟಲ್ಲಿ ಅಲ್ಲಿ ಏನೋ ನ್ಯಾಯಗಳು ಆಗಬಾರ್ದು, ಅವ್ರು ಕಲ್ಲಿಗೆರ್ಸಲೇಬೇಕು। ಇಷ್ಟು ಹೇಳಿ 3ನೇ ದಿವಸದ ಹೋರಾಟ ನಡೀತಾ ಇದೆ। ಮಾನ್ಯ ಗೃಹ ಮಂತ್ರಿಗಳು ಒಂದು ಮಾತು ಹೇಳಿದ್ರು, ಮಾನ್ಯನ ಲೀವ್ನೊಳಗೈತೆ ಸುವರ್ಣ ನ್ಯೂಸ್ನಾಗ, ಇದು ಅಸ್ವಾಭಾವಿಕ ಅಂತ ಹೇಳಿದ್ರು। ಇದು ದೆಹಲಿಯಲ್ಲಿ ನಡೆದಂತ ನಿರ್ಭಯ ಪ್ರಕರಣ ಗ್ಯಾಂಗ್ ರೇಪ್ ಯಾವ ರೀತಿ ಆಗಿತ್ತು, ಅದೇ ರೀತಿಯಾಗಿ ವಿಜಯಪುರ ಜಿಲ್ಲೆಯಲ್ಲಿ ದಾನಮಳ ಮೇಲೆ ಗ್ಯಾಂಗ್ ರೇಪ್ ಆಗಿತ್ತು ಅಂತ ಹೇಳಿಕೆ ನಾನು ಇಷ್ಟಪಡ್ತಾ ಇದ್ದೇನೆ। ಕೂಡಲೇ ಆ ಹೇಳಿಕೆಯನ್ನು ಗೃಹ ಮಂತ್ರಿಗಳು ಹಿಂಪಡ್ಕೊಂಡು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಮಾಡ್ಬೇಕಂತೇಳಿ ನಾನು ಎಲ್ಲ ಪ್ರಗತಿಪರ ವಿಚಾರಧಾರೆಗಳು ಹಾಗೂ ಎಲ್ಲ ಸಮಾಜದ ಮುಖಂಡರ ನಾನು ಒತ್ತಾಯ ಪಡ್ತಾ ಇದ್ದೇನೆ। ಡಿ.ಬಿ. ಮುದೂರ್, कर्नाटक राज्य दलित संघर्ष समिति राज्य संगठन संचालक। और खबरों के लिए देखते रहिए बी न्यूज नेशन।